ಓಂ ಭಗವತೆ ವಾಸುದೇವಾಯ ನಮಃ. ಸದ್ಭಕ್ತ ಮಹಾಶಯರಲ್ಲಿ, ಹಾಲು ಉತ್ಪಾದಕರಲ್ಲಿ ಬೈರೇಗೌಡ, ನಾನು ಭವಾನಿ ಶಂಕರ್. ಅದು ನನ್ನ ಮೊದಲನೇ ನಮಸ್ಕಾರಗಳು. ತಮ್ಮಲ್ಲಿ ಇವತ್ತಿನ ಸಹ ಪ್ರಾರ್ಥಿಸಿಕೊಳ್ಳುವುದೇನೆಂದರೆ, ನಾನು ಇದೇ ನೆಲಮಂಗಲ ತಾಲೂಕು ಹಾಲು ಉತ್ಪಾದಕರ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧಿಸಿರುತ್ತೇನೆ. ನನ್ನ ಗುರುತು ಕುಕ್ಕರು, ನನ್ನ ಕ್ರಮ ಸಂಖ್ಯೆ 2. ಈ ಒಂದು ಸ್ಥಾನದಿಂದ ನಾನು ಚುನಾವಣೆಗೆ ಸ್ಪರ್ಧಿಸಿರುತ್ತೇನೆ. ನಾನು ತಮ್ಮೆಲ್ಲರಿಗೂ ತಿಳಿದಂತೆ ಮೂಲತಃ ರೈತನಾಗಿದ್ದು ಇದೇ ಅಂಚೀಪುರ ಗ್ರಾಮ ಸರ್ವೆ ನಂಬರ್ 125ರಲ್ಲಿ ನಾನು ವಾಸ ಮಾಡುತ್ತಿದ್ದೇನೆ. ಇದೇ ಸರ್ವೆ ನಂಬರ್ 125ರಲ್ಲಿ ನನ್ನ ದನಕರಗಳ ಕೊಟ್ಟಿಗೆಯನ್ನು ಮಾಡಿಕೊಂಡು ನಾನು ಜೀವನ ಮಾಡುತ್ತಿದ್ದೇನೆ. ಇದರ ಆಗು ಹೋಗು ಕಷ್ಟ ಸುಖಗಳನ್ನು ನಾನು ನೋಡಿದ್ದೇನೆ. ನಾನು ಪಟ್ಟಣಗಳಲ್ಲಿ ವಾಸವಿಲ್ಲ. ಪಟ್ಟಣಗಳಲ್ಲಿ ವಾಸವಿರ್ತಕ್ಕಂಥವರು ಅವುಗಳ ದನಕರುಗಳ ಕಷ್ಟ ಸುಖ ಅವಾಗೇನು ಎತ್ತ ಅಂಥೇಳಿ ಏನು ತಿಳಿಯೋದಿಲ್ಲ ಅವರಿಗೆ. ಅದರಿಂದ ನಾನು ಬೈರೇಗೌಡ ಆದ ನಾನು ಈ ಒಂದು ಕಷ್ಟವನ್ನು ಅರಿತಿರುತ್ತೇನೆ. ಅದರಿಂದ ನಾನು ಭವಾನಿ ಶಂಕರ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಹುಟ್ಟಾಕಿ, ಆದರೂ ಕೂಡ ನನ್ನ ವಿವಿಧ ತಳಿಗಳ ಹಸುಗಳನ್ನು ಸಾಕಿ ಅನೇಕ ಬಾರಿ ಸನ್ಮಾನ್ಯ ಬೊಮ್ಮಾಯಿಯವರಿದ್ದಾಗ ನಾನು ನಿಯೋಗವನ್ನು ತಗೊಂಡೋಗಿ ಹಾಲು ರೇಟು ಕೊಡಬೇಕು ಅಂತೇಳಿ ಪ್ರೋತ್ಸಾಹ ಮಾಡಿದ್ದೇನೆ. ಅದರ ಫಲವಾಗಿ ಒಂದು 2 ರೂಪಾಯಿ ರೇಟ್ ಜಾಸ್ತಿ ಮಾಡಿರ್ತಾರೆ. ಮತ್ತು ನಾನು ಒಂದು ಏನು ಹೇಳ್ತೀನಿ ಅಂದರೆ, ಇವತ್ತಿನ ಸಹ ಅನೇಕ ಭ್ರಷ್ಟಾಚಾರಗಳು ಮಾಡ್ತಾರೆ. ಅದನ್ನೆಲ್ಲ ತಾವು ಮನಗಂಡಿದ್ದೀರ. ಇಂಥ ಒಂದು ಭ್ರಷ್ಟಾಚಾರವನ್ನು ತೊಡೆದುಹಾಕಬೇಕು ಅನ್ನೋದು ನನ್ನ ಉದ್ದೇಶ ಆಗಿರ್ತದೆ. ಈ ಒಂದು ಸ್ಥಾನಕ್ಕೆ ನಾನು ಯೋಗ್ಯ ಅಂತ ಅನ್ನಿಸಿದ್ದೀನಿ. ಅದರಿಂದ ಉತ್ಪಾದಕರು, ಅಧ್ಯಕ್ಷರುಗಳು ಯಾವುದೋ ಒಂದು ಹಣಕಾಸಿನ ಅಂಶಕ್ಕೆ ಒಳಗಾಗದೆ, ಹಣಕಾಸು ಎಲ್ಲೋ ಒಂದು ರೀತಿ ದುರುಪಯೋಗ ಮಾಡುವ ಹಣಗಳು ಈಚೆ ಬರಬಹುದು. ಆದರೆ ನಾನು ಭಾಳಷ್ಟು ಕಷ್ಟ ಬಿದ್ದು ನಾನು ಶ್ರಮಜೀವಿಯಾಗಿ ಇವತ್ತಿಗೂ ಕೂಡ ನಾನು ದನಗಳ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸ ಇವತ್ತು ಕೂಡ ಮಾಡಿದ್ದೀನಿ. ಅದರಿಂದ ತಮ್ಮ ಅಮೂಲ್ಯವಾದ ಮತವನ್ನು ನನಗೆ ಹಾಕಿ ಗೆಲ್ಲಿಸಿ ನನ್ನ ಕಡೆಯಿಂದ ಏನು ಇದಕ್ಕೆ ಸೇವೆ ಮಾಡಬೇಕು ಅದನ್ನು ಮಾಡಿಸ್ಬೇಕು ಅಂತೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಭಗವದ್ಭಕ್ತರೇ, ನೀವು ಮರೆಯದಿರಿ. 25ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಗೋಂಥದ್ದು, 3 ಗಂಟೆಗೆ ಕ್ಲೋಸ್ ಆಗ್ತಂಥದ್ದು. 4 ಗಂಟೆಗೆ ನಾನು ಜಯಶೀಲನಾಗಿ ಮಾಡಿ 5 ವರ್ಷಗಳ ಕಾಲ ನಿಮ್ಮ ಮನೆ ಬಾಗಿಲಲ್ಲಿ ಬಿದ್ದಿದ್ದು ನಿಮ್ಮ ಕಷ್ಟ ಸುಖಗಳನ್ನು ಅರಿತು ಏನು ಹಾಲು ಉತ್ಪಾದಕರಿಗೆ ಅನ್ಯಾಯವಾಗಿದೆ ಅದನ್ನೆಲ್ಲ ತೊಡೆದಾಕತಕ್ಕಂಥ ಕೆಲಸ ಸಾಧ್ಯವಾದ ಮಟ್ಟಿಗೆ ನಾನು ಮಾಡೋಕ್ಕೆ ನಾನು ಎಲ್ಲ ಕಡೆ ಹಿರಿಯನಿದ್ದೀನಿ. ಈಗಾಗಲೇ ನನ್ನನ್ನು ಭಾಳ ಬಹುಮೂಲಲ್ಲಿ ಗೌರವಿಸಿ ನೀನು ಗೆದ್ದು ಬರಬೇಕು ಅಂತೇಳಿ ಹೇಳಿದ್ದಾರೆ. ಗೆದ್ದು ಬಂದಾದಮೇಲೆ ನಾನು ಅನೇಕ ಕೆಲಸಗಳನ್ನು ಮಾಡೋದ್ರಲ್ಲಿ ಯಾವುದೇ ಸಂದೇಹ ಪಡಬೇಡಿ. ದಯಮಾಡಿ ಯಾವುದೇ ಒಂದು ಆಶಯ ಅಮಿಷಕ್ಕೆ ನೀವು ಯಾವುದೇ ಒಂದು ಪಕ್ಷ ಪಾರ್ಟಿ, ಇದು ನಮ್ಮ ಸಹಕಾರ ಪಕ್ಷ, ಇದಕ್ಕೆ ಯಾವುದೇ ಕಾಂಗ್ರೆಸ್ ಆಗಲಿ BJP ಆಗಲಿ JDS ಆಗಲಿ ಪಕ್ಷವಿಲ್ಲ. ಪಕ್ಷ ಭೇದ ಮರೆತು ನನ್ನ ಗೆಲ್ಲಿಸಿ ಬಂದಿದ್ದೇ ಆದರೆ ತಮ್ಮ ಸೇವೆಯನ್ನು ಮಾಡ್ತೀನಿ ಅಂತೇಳಿ ಭಗವಂತರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಆತ್ಮಪೂರ್ವಕವಾಗಿ ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡಿ ಹೇಳ್ತೀನಿ. ದಯಮಾಡಿ ನನಗೆ ಓಟವನ್ನು ನೀಡಿ ನನ್ನನ್ನು ಜಯಶೀಲನ ಮಾಡಬೇಕಾಗಿ ಪ್ರಾರ್ಥನೆ, ಸವಿನಯ ಪ್ರಾರ್ಥನೆ. ಹರೇ ರಾಮ.